ಈಗ ನೆಕ್ಸ್ಟ್ ಏನು? ಇಲ್ಲ, ಈಗ ಸದ್ಯಕ್ಕೆ ಏನೂ ಇಲ್ಲ, ಮುಗಿದಾಯ್ತು. ರಾಯ್ ಹೋಗಿದ್ದಾಯ್ತು. ಅದನ್ನ ನಮ್ಗೆ ಜೀರ್ಣ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಇದೆ. ನಮಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಲೆಟಸ್ ವೆಯ್ಟ್ ಮಾಡೋಣ, ಫ್ಯಾಮಿಲಿ ಎಲ್ಲ ಏನು ಡಿಸೈಡ್ ಮಾಡ್ತಾರೆ ಮುಂದಕ್ಕೆ ಅಂತ. ಈಗ ಹೇಳೋವಂಥದ್ದು ಏನೂ ಇಲ್ಲ. ನಮಗೆ ಹೋಗ್ಬೇಕಾದ್ರೂ ಹೋಗಿದ್ದಾರೆ. ಇನ್ನೊಂದು ಡಾಕ್ಟರ್ ರಾಯ್ ಇರಲ್ಲ ನಮ್ಮ ಕನ್ನಡ ಪ್ರೋಗ್ರಾಮ್ಗಾಗಲಿ ಎಲ್ಲಾದ್ರೂ ಆಗಲಿ. ರಾಯ್ ಅವರು ತುಂಬ ಎಕ್ಸೈಟಿಂಗ್ ಆಗಿ ಬರೋರು. ಆ ರಾಯ್ ಇನ್ನಿಲ್ಲ, ಅಷ್ಟೇ ನಾನು ಹೇಳಕ್ ಬಯಸ್ತೀನಿ. ನನ್ನ ಹತ್ರ ಮಾತಾಡಿದ್ದು ಜಾನ್ವರಿ ನನ್ನ ಹತ್ರ ಲಾಸ್ಟ್ ಮಾತಾಡಿದ್ದು 30ನೇ ತಾರೀಕು ಬೆಳಗ್ಗೆ 10:40 ಮಾತಾಡೋರು. ನಾನು ಇರ್ಲಿಲ್ಲ, ಇಲ್ಲ ಊರಲ್ಲಿ ಇರ್ಲಿಲ್ಲ, ನಾನು ಥಾಯ್ಲೆಂಡಲ್ಲಿದ್ದೆ, ಮದುವೆಗೆ ಹೋಗಿದ್ದೆ. ನೀನು ಯಾವಾಗ ವಾಪಸ್ ಬರ್ತೀಯ ಅಂದರು. ನಾನು ನಾಳೆ 7 ಗಂಟೆ ರಾತ್ರಿ ಬರ್ತೀನಿ ಅಂದೆ. ಸರಿ, ನೀನು ಬಾ ಮಾತಾಡಬೇಕು ಅಂದರು, ಅಷ್ಟೇ. ಅದರ ಬಗ್ಗೆ ಏನು ಮಾತಾಡಿಲ್ಲ, ಅವತ್ತೇನು ಮಾತಾಡಿಲ್ಲ, ಏನು ಚರ್ಚೆ ಮಾಡಿಲ್ಲ. ನಾನು ಯಾವಾಗ ಬರ್ತೀನಿ ಅಂದ್ರೆ ಒಂದು 2-3 ಸತಿ ಕಾಲ್ ಮಾಡಿದ್ರು. ನಾನು 2-3 ಸತಿ ಇದನ್ನೇ ಹೇಳ್ದೆ, ಅಷ್ಟು ಬಿಟ್ರೆ ಇನ್ನೇನು ಮಾತಾಡಿಲ್ಲ. ನನಗೆ 4 ಗಂಟೆ 8 ನಿಮಿಷ ಗೊತ್ತಾಯ್ತು. ಅವತ್ತು ನಾನು ಅಲ್ಲಿಂದ ಹೊರಟೆ, ಬೆಳಗ್ಗೆ 6 ಗಂಟೆಗೆ ಬಂದೆ ಲ್ಯಾಂಡ್ ಆದ. ಅವರು 27ನೇ ತಾರೀಕು ಬೆಂಗಳೂರಿಗೆ ಬಂದಿದ್ರು. ಜಾನ್ವರಿ 27ನೇ ತಾರೀಕು ಬಂದಿದ್ರು. ಅವರು ಕಾನ್ರಾಡ್ ಹೋಟ್ಲಲ್ಲಿ. ಅದ್ರ ಬಗ್ಗೆ ನಾನು ಇವಾಗ ಏನು ಹೇಳಕ್ಕಾಗಲ್ಲ. ನಾನು ಅದೇನು ಮಾತಾಡಕ್ಕೆ ಇಚ್ಛಿಸಲ್ಲ. ಅಲ್ಲ, ಅದೆಲ್ಲ ಕರೆಕ್ಟ್ ಇರ್ಬೋದು. ನಾನು ಈಗ ಅದ್ರ ಬಗ್ಗೆ ಏನು ಮಾತಾಡಕ್ಕೆ ತಯಾರಿಲ್ಲ, ರೆಡಿ ಇಲ್ಲ ಇವಾಗ. ನನಗೆ SIT ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಅಷ್ಟೇ. ಏನ್ ಮಾಡ್ತಾರೆ ನೋಡೋಣ. ನಾನು ಆ 3 ದಿವಸ ಇಲ್ಲಿ ಇರ್ಲಿಲ್ಲ, ಅದೇ ಆಗಿರೋದು. ನಾನು ಆ 3 ದಿವಸ ಅಲ್ಲಿ ಮದುವೆಗೆ ಹೋಗಿದ್ದೆ. ಅವ್ರು ಇಲ್ಲಿ 27ನೇ ತಾರೀಕು ಬಂದ್ರು, ನಾನು 28ನೇ ತಾರೀಕು ಬೆಳಗ್ಗೆ ಮದುವೆಗೆ ಹೋದೆ. ನಾ ಇರ್ಲಿಲ್ಲ ಇಲ್ಲ. ಹೌದು. ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಏನ್ ಕಾರಣ? ಯಾಕಂದ್ರೆ ನೀವು ತುಂಬಾ ಹತ್ರ ನೋಡಿ, ಇವತ್ತು ಸನ್ನಿವೇಶ ಸರಿ ಇಲ್ಲ ನಾನು ಮಾತಾಡೋದು. ದಯವಿಟ್ಟು ಮುಗಿಸೋಣ ಇಲ್ಲಿಗೆ, ಪ್ಲೀಸ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.